ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿಕೊಡಿದ್ರಿ, ಸೇಲ್ಗಿದೆ ಅಂತ. ವೈಟ್ ಕಲರು, ವೈಟ್ ಬೋರ್ಡು. ಹೌದು ಸರ್. ಇದು ವಿಡಿಯೋ ವೇರಿಯಂಟಾ? ಹೌದು ಸರ್. ಏನೈತೆ ರೀ ಮಾಡಲು? 13 ಎಂಡ್ ಇದೆ, 14 ರಿಜಿಸ್ಟ್ರೇಷನ್ ಇದೆ. 2013 ಮಾಡಲ್ ಎಂಡ್ ಐತ್ರಿ? ಹೌದು ಸರ್. ಓಕೆ. ಓನರ್ ಎಷ್ಟಿಗಿದ್ರಿ ಗಾಡಿಗೆ? 2ನೇ ಓನರ್ ಸರ್. ಗಾಡಿ ಯಾರು ತೊಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ? ಹೌದು ಸರ್. ರನ್ನಿಂಗ್ಲಿ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರು? 1.5 ಲಕ್ಷ ಆಗಿದೆ ಸರ್. ಸರ್ 1,00,000 ಸರ್ ರನ್ನಿಂಗ್ ಓಡಿರೋದು, ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಶೋರೂಮ್ ಇಲ್ಲ, ಹೊರಗಡೆ ಮಾಡಿಸಿದ್ದೀವಿ ಸರ್ ನಾವೆಲ್ಲ. ಶೋರೂಮಲ್ಲಿ ಕೂಡ ಸರ್ವಿಸ್ ಆಗಿದೆಯಾ? ಹೌದು ಸರ್, ಆಗಿದೆ ಸರ್. ಓಕೆ. ಅಂದರೆ ಓಡಿರೋದು ಜೆನ್ಯೂನ್ ರನ್ನಿಂಗ್ ಐತಲ್ಲ, ಮೀಟರ್ ಸೆಲ್ತಿ ಐತಲ್ಲ? ಹೌದು ಸರ್, ಹೌದು ಸರ್, ಇದೆ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಎಷ್ಟು ಪರ್ಸೆಂಟ್ ತನಕ ಟೈರ್ ಐತ್ರಿ? ಒಂದು 30% ಇದೆ ಸರ್. 30% ತನಕ ಐತ್ರಿ? ಹೌದು ಸರ್, ಇದೆ ಸರ್. ಓಕೆ. ಅಂದರೆ ಟೈರ್ ಕಡಿಮೆ ಇದೆ ಪರ್ಸೆಂಟೇಜು. ಹೌದು ಸರ್, ಸ್ಟೆಪ್ನಿ ಕೂಡ ಇದೆಯಾ? ಇದೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಟಿದ್ದೀರಾ ಸರ್? ಗಾಡಿ ಲೈನಪ್ ಎಲ್ಲ ಚೆನ್ನಾಗಿದೆ ಸರ್. ಸ್ವಲ್ಪ ಸ್ಕ್ರ್ಯಾಚಸ್ ಇತ್ತು, ಕಲರ್ ಮಾಡಿಸಿದ್ದೀನಿ ನಾನು ಪೂರ್ತಿ. ಗಾಡಿ ಇಂಜನ್ ಅಂತೂ ಸಂಪೂರ್ಣವಾಗಿ ಪೇಂಟ್ ಮಾಡಿಸಿದ್ದೀರಾ? ಹಾಂ, ಕಲರ್ ಮಾಡಿಸಿದ್ದೀನಿ. ಸ್ಕ್ರ್ಯಾಚಸ್ ಆಗಿತ್ತು ಎಲ್ಲ, ಹುಡುಗರು ಹ್ಮ್. ಸ್ಕ್ರ್ಯಾಚಸ್ ಮಾಡಿದರು, ಓಕೆ. ಅದಕ್ಕೆ ಕಲರ್ ಮಾಡಿಸಿದ್ದೀನಿ. ಮತ್ತು ಇಂಜನ್ ಕೂಡ ಫಿಟ್ ಇದೆ ಸರ್. ಓಕೆ. ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತ್ರೋ ಏನು ಕೆಲಸ ಆಗೈತ್ರಿ ಅದು ಕೂಡ? ಇಲ್ಲ, ಕೆಲಸ ಏನಾಗಿಲ್ಲ ಸರ್. ಶಿವಲ್ ಇಂಜನ್ ಶೋರೂಮ್ ಇರೋದು? ಇಂಜನ್. ಹೌದು ಸರ್. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಆಗಿರೋ ಕಾರಣದಿಂದ ನೀವು ರೀಪೇಂಟ್ ಮಾಡಿದ್ರಿ ಅಂತಂದ್ರಿ? ಅದೇ ಸರ್, ಸ್ವಲ್ಪ ಟಚ್ ಅಪ್ ಆಗಿತ್ತು. ಅದೇ. ನಾನು ಅದೇ ಸ್ವಲ್ಪ ಅದೇನೋ ಹುಡುಗರು ಸ್ಕ್ರ್ಯಾಚಸ್ ಹಾಕಿದ್ರು ಸ್ವಲ್ಪ, ಆಮೇಲೆ ರಿವರ್ಸ್ ಅದಕ್ಕೋಸ್ಕರ ಹೋಗ್ಬೇಕಾದ್ರೆ. ಹಾಂ, ಅದೇ ಅದಕ್ಕೋಸ್ಕರ ರೀಪೇಂಟ್ ಮಾಡಿದ್ರೆ ಅಂತಂದ್ರೆ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓವರ್ ಸಿಂಗಲ್ ಜಂಪು ಈ ಥರ ಇತ್ಯಾದಿ ಪ್ರಾಬ್ಲಮ್ ಏನೂ ಇಲ್ಲಲ್ಲ ರೀ? ಏನೂ ಇಲ್ಲ ಸರ್, ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ? ಕ್ಲಿಯರ್ ಇದೆ ಸರ್. ಸರ್ ಏನು ಬರುತ್ತೆ ಮೈಲೇಜ್ ಎಲ್ಲ? 22 ಬರುತ್ತೆ ಸರ್. 22 ತನಕ ಮೈಲೇಜ್ ಬರ್ತೈತೆ ನಿಮ್ಮ ಕೈಯಾಗ? ಹೌದು ಸರ್. ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ನೋಡೋದಾದ್ರೆ ಕಂಪ್ನಿ ಪೇಟೆಡ್ ಬಂದಿರೋದು ಆಗಿರ್ಬೋದು, ತಾವು ಎಕ್ಸ್ಟ್ರಾ ಪೇಟೆಡ್ ಮಾಡಿಸಿರೋದು ಆಗಿರ್ಬೋದು, ಏನೇನು ಐತ್ರಿ? ಎಕ್ಸ್ಟ್ರಾ ಫಿಟ್ಟೆಡು ಡಿಸ್ಪ್ಲೇ ಒಂದಿದೆ ಸರ್, ಸ್ಕ್ರೀನ್. ಡಿಸ್ಪ್ಲೇ? ಹೌದು ಸರ್, ಅದಕ್ಕೆ ಓಕೆ. ಬಿಟ್ಟು ಎಲ್ಲ ಕಂಪ್ನಿ ಇದೆ. ಮಾಮೂಲಿ ಅದು ಬಿಟ್ಟರೆ ಪವರ್ ಸ್ಟೇರಿಂಗ್ ಆಗಿರ್ಬೋದು, ಪವರ್ ವಿಂಡೋ, ಎ ವರ್ಕು, ಮ್ಯೂಸಿಕ್ ಸಿಸ್ಟಮು ಇದೆಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಈ ಥರ ಅಡಿಷನಲ್ ಏನಾದರೂ ಎಕ್ಸ್ಟ್ರಾ ಪೇಟೆಡ್ ಮಾಡಿಸಿರಿ? ರಿವರ್ಸ್ ಕ್ಯಾಮ್ರಾ ಇದೆ ಸರ್. ಐತ್ರಿ? ಇದೆ ಸರ್. ಓಕೆ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಐತ್ರಿ? 29ರವರೆಗೂ ಇದೆ ಸರ್ FC. ಹ್ಞೂ. ಇನ್ಸೂರೆನ್ಸು ಡಿಸೆಂಬರ್ವರೆಗೂ ಇದೆ ಸರ್. ಡಿಸೆಂಬರ್ ತನಕ ಇನ್ಸೂರೆನ್ಸ್, ಅಂದ್ರೆ ಹಬ್ಬ ಬಂದರೆ 2-3 ಮಂತ್ ಇನ್ಸೂರೆನ್ಸ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ? ಹೌದು ಸರ್. ನಿಮ್ಮ ವೆಹಿಕಲ್ ತೊಗೊಂಡವ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ? ಹೌದು ಸರ್, ಅಷ್ಟು ಕಂಡೀಷನ್ ಐತೆ ನಿಮ್ಮ ಕೈಯಾಗ? ಇದೆ ಸರ್, ಇದೆ. ಹ್ಞೂ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಅಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? 3.40 ಹೇಳಿದ್ದೀನಿ ಸರ್, ನೆಗೋಷಿಯೇಬಲ್ ಆಗುತ್ತೆ. 3,40,000 ಹೇಳಕತ್ತೀರಿ? ಹಾಂ ಸರ್. ಓಕೆ. ಮಾಡಲ್ ಬಂದುಬಿಟ್ಟು 2013 ಮಾಡಲು ಎಂಡು, ತಾವು ಆಲ್ರೆಡಿ ಓನರ್ ಎಷ್ಟಂದ್ರಿ? 2 ಇದೆ. ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ. ಹೌದು. ಸರ್ 3,40,000ರಲ್ಲಿ ನಮ್ಮ ಕಡೆಯಿಂದ ಬಂದ್ರಿಗೆ ನೆಗೆಶ್ಬಲ್ ಏನು ಮಾಡ್ಕೊಡ್ತೀರಾ? ಒಂದು 10,000 to 20,000 ನೆಗೋಷಿಯೇಬಲ್ ಆಗುತ್ತೆ. 3,20,000 ಗಾಡಿ ಕೊಡ್ತೀರಾ? ಹೌದು. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಇದರಲ್ಲೂ ಕೂಡ 3,20,000 ಕಡಿಮೆ ಆಗುವಂಥದ್ದು ಹತ್ತಿರ ಬಂದರೆ? ಇಲ್ಲ ಸರ್, ಆಗಲ್ಲ ಸರ್, ಅದೇ ಫೈನಲ್. ಫೈನಲ್ ರೇಟ್ ಆಗುತ್ತೆ. ಯಾಕಂದರೆ ಟೈರ್ ಕೂಡ ಕಡಿಮೆ ಇದೆ, ಇನ್ಸೂರೆನ್ಸ್ ಬೇರೆ 2-3 ಮಂತಲ್ಲಿ ಖಾಲಿ ಆಗುತ್ತೆ. ಹೌದು. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಇನ್ನು. ಸರಿ ಸರಿ. ಗಾಡಿ ಇರುವಂಥ ಲೊಕೇಶನ್ ರೀ? ಕಮಲಾಪುರ ಸರ್, ಗುಲ್ಬರ್ಗ ಡಿಸ್ಟಿಕ್, ಕಮಲಾಪುರ ತಾಲೂಕು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ? ಹಾಂ, ಇದೆ ಇದೆ. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಸರಿ, ಓಕೆ.